ಮೂಲರಾಮದೇವರು, ಮೂಲ ಸೀತಾದೇವಿಯರು, ಅವತಾರತ್ರಯದಿಂದ ಹನುಮಂತ ದೇವರು, ಭೀಮಸೇನ ದೇವರು, ಶ್ರೀಮದ್ ಆನಂದ ತೀರ್ಥ ಭಗವತ್ಪಾದಾಚಾರ್ಯರು ಪೂಜೆ ಮಾಡಿದಂತಹ ಪ್ರತಿಮೆಗಳು. ಎಂತಹ ದಿವ್ಯವಾದ ಸನ್ನಿಧಾನ, ಎಂತಹ ದಿವ್ಯವಾದ ಸನ್ನಿಧಾನ. ಅವನಿವನವನಧೃಗ್ವಾಯುಖಾಹಂ ಮಹತ್ಸು ಪ್ರಕೃತಿ ಗುಣ ಸಮೇತಾವ್ಯಾಕೃತಾಕಾಶ ಏಕಂ ತತಮತನು ಮನಸ್ಸೋ ಚಿಂತಯತ್ ಸತ್ ಸಮಾಧೌ ಅಸುರಸುರ ನರೇಭ್ಯ ಸದ್ಗುಣಂ ನಾಥಮನ್ಯಂ. ವಿಶ್ವವ್ಯಾಪಿಯಾಗಿರುವಂತಹ ಆ ಭಗವಂತನನ್ನು ವ್ಯಾಪ್ತವಾಗಿ ಚಿಂತನೆ ಮಾಡುವ ಆ ಮಹಾನುಭಾವರು ಆ ವ್ಯಾಪ್ತವಾದ ಭಗವದ್ರೂಪದ ಐಕ್ಯವನ್ನು ಚಿಂತನೆ ಮಾಡಿ ಪರಮಭಕ್ತಿಯಿಂದ, ಅನಂತ ಜ್ಞಾನ ಭಕ್ತಿಗಳಿಂದ ಅಷ್ಟು ಅನುಸಂಧಾನಪೂರ್ವಕವಾಗಿ ಪೂಜೆಯನ್ನು ಮಾಡಿದಂತಹ ದಿವ್ಯವಾದ ಪ್ರತಿಮೆಗಳು. ಪದ್ಮನಾಭ ತೀರ್ಥ ಪ್ರಭೃತಿಗಳು, ಟೀಕಾಕೃತ್ಪಾದರಂತಹ ಮಹಾಜ್ಞಾನಿಗಳು, ಮಹಾನುಭಾವರೆಲ್ಲ ಪೂಜೆ ಮಾಡಿದ್ದು. ಇವತ್ತು ಆರಾಧ್ಯರಾದಂತಹ ರಘುತ್ತಮ ತೀರ್ಥ ಶ್ರೀಪಾದಂಗಳವರು ಪರಮಭಕ್ತಿಯಿಂದ ಆರಾಧನೆ ಮಾಡಿದ್ದು, ಪೂಜಿಸಿದ್ದು. ಅಂತಹ ಮಹಾಜ್ಞಾನಿಗಳಿಂದ ಪೂಜಿಸಲ್ಪಟ್ಟಂತಹ ಪ್ರತಿಮೆಗಳ ಬಗ್ಗೆ ಕೀಳು ಭಾಷೆಯಲ್ಲಿ ನೀಚವಾದ ಶಬ್ದಗಳ ಪ್ರಯೋಗವನ್ನು ಮಾಡಿ ಮನಸ್ಸಿಗೆ ಬಂದಂತೆ ಪ್ರಚಾರವನ್ನು ಮಾಡ್ತಾ ಇದ್ದಾರೆ. ಬೇರೆ ಬೇರೆ ಮಾಧ್ಯಮಗಳಿಂದ, ಪುಸ್ತಕಗಳಿಂದ ಜನರ ಮನಸ್ಸಿನಲ್ಲಿ ಭಾವನೆಗಳನ್ನು ಕಲುಷಗೊಳಿಸುವ, ಕೆಡಿಸುವ ದುರುದ್ದೇಶದಿಂದ ಈ ತರಹದ ಪ್ರಯತ್ನವನ್ನು ಬೇಕಾದಷ್ಟು ಮಾಡ್ತಾ ಇದ್ದಾರೆ. ಆದರೆ ಇದರಿಂದ ಸಮಾಜಕ್ಕೆ ಕ್ಷೇಮ ಇಲ್ಲ, ನಂಬಿದವರಿಗೆ ಕ್ಷೇಮ ಇಲ್ಲ. ಮಾತನಾಡುವಾಗ ಬಹಳ ಆನಂದ ಇರುತ್ತೆ. ಎಲ್ಲರೂ ಯಾರನ್ನ ಬಹಳ ದೊಡ್ಡವರು ಅಂತ ನಂಬಿದ್ದಾರೆ, ಅಂಥವರನ್ನ ಧೈರ್ಯದಿಂದ ನಾನೊಬ್ಬ ಬೈದರೆ ನನ್ನ ಸಮಾನ ಯಾರಿಲ್ಲ ಅಂತನ್ನುವಂತಹ ಒಂದು ತಾಮಸ ಆನಂದ ಅದರೊಳಗಿದೆ. ಅದೆಷ್ಟು ತಾಮಸ ಆನಂದ ಪ್ರಾರಂಭದಲ್ಲಿದೆಯೋ ಎತ್ತದಗ್ರೆ. ಪ್ರಾರಂಭದಲ್ಲಿ ಅದು ಅಮೃತದಂತೆ ತೋರ್ತದೆ, ಆನಂದ ಅಂತ ತೋರ್ತದೆ, ಆದರೆ ಅದು ಮಹಾವಿಷ. ಅದು ಮಹಾವಿಷ. ಅದು ವ್ಯಕ್ತಿಯನ್ನು ಹಾಳು ಮಾಡುತ್ತೆ, ಕುಟುಂಬವನ್ನು ಹಾಳು ಮಾಡುತ್ತೆ, ವರ್ಗವನ್ನು ಹಾಳು ಮಾಡುತ್ತೆ, ಸಮಾಜವನ್ನು ಹಾಳು ಮಾಡುತ್ತದೆ. ಬಹಳ ದೊಡ್ಡದಾದ ವಿಷ. ದೊಡ್ಡ ದೊಡ್ಡ ಇಂತಹ ಶ್ರೇಷ್ಠವಾದ ಅಧಿಷ್ಠಾನಗಳು ಬೇರೆ ಬೇರೆ ಪರಂಪರೆಯಲ್ಲಿ ದೊಡ್ಡ ದೊಡ್ಡ ಅಧಿಷ್ಠಾನಗಳೆಲ್ಲ ಇವೆ. ಮಹಾಜ್ಞಾನಿಗಳು ಪೂಜೆ ಮಾಡಿದಂತಹ ಪ್ರತಿಮೆಗಳಿವೆ. ಎಲ್ಲ ಪರಂಪರೆಯ ಮಹಾಜ್ಞಾನಿಗಳು ಪೂಜೆ ಮಾಡಿದ ಎಲ್ಲ ಪ್ರತಿಮೆಗಳು, ಅಧಿಷ್ಠಾನಗಳ ಬಗ್ಗೆ ಆದರ, ಗೌರವ, ಭಕ್ತಿ, ಶ್ರದ್ಧೆಗಳನ್ನು ಇಟ್ಟುಕೊಂಡು ಸರಿಯಾಗಿ ತಿಳಿದು ಸರಿಯಾಗಿ ಉಪಾಸನೆಯನ್ನು ಮಾಡಿ ಆ ಎಲ್ಲ ಅಧಿಷ್ಠಾನಗಳಲ್ಲಿ ಪೂಜಿಸಿದ ಮಹನೀಯರ ಅನುಗ್ರಹ, ಪೂಜ್ಯನಾದ ಭಗವಂತನ ಅನುಗ್ರಹ, ಲಕ್ಷ್ಮೀದೇವಿಯ ಅನುಗ್ರಹ, ವಾಯುದೇವರ ಅನುಗ್ರಹವನ್ನು ಪಡೆದುಕೊಳ್ಳುವ ಪ್ರಯತ್ನವನ್ನು ಎಲ್ಲ ಸಜ್ಜನ ಬಂಧುಗಳು ಮಾಡಿ ಜ್ಞಾನಿಗಳು ಅರ್ಚಿಸಿದ, ಆರಾಧಿಸಿದ ಪ್ರತಿಮೆಗಳ ಬಗ್ಗೆ ಅವಹೇಳನಕಾರಿಯಾದ ನೀಚವಾದ ಶಬ್ದಗಳನ್ನು ಪ್ರಯೋಗ ಮಾಡಿದ ಸಾಹಿತ್ಯಕ್ಕೆ ಬೆಲೆ ಕೊಡಬೇಡಿ, ಕಿವಿ ಕೊಡಬೇಡಿ, ಕಣ್ಣೆತ್ತಿ ನೋಡಬೇಡಿ, ಸರ್ವಥಾ ನಂಬಬೇಡಿ, ನಂಬಿ ಕೆಡಬೇಡಿ. ಆ ಕಳಪೆ ಸಾಹಿತ್ಯವನ್ನು, ನೀಚ ಸಾಹಿತ್ಯವನ್ನು ಸರ್ವಥಾ ನಂಬಿ ಕೆಡಬೇಡಿ. ನೀವು ಕೆಡುವುದಲ್ಲ, ಕುಲ ವಂಶ ಕೆಟ್ಟು ಹೋಗುತ್ತೆ, ಹಾಳಾಗಿ ಹೋಗುತ್ತೆ.
ಅಧ್ಯಾತ್ಮ ಬಂಧುಗಳು, ಸಜ್ಜನರು, ನೀವೆಲ್ಲರೂ ಬಹಳ ದೃಢವಾದ ಶ್ರದ್ಧೆಯನ್ನು ಇಟ್ಟುಕೊಂಡವರು ಅನ್ನುವ ಪರಿಪೂರ್ಣ ವಿಶ್ವಾಸ ನಿಮ್ಮ ಮೇಲೆ ನಿಮಗಿರುವಕ್ಕಿಂತಲೂ ಹೆಚ್ಚು ನಮಗಿದೆ. ಅಷ್ಟು ವಿಶ್ವಾಸವನ್ನು ನೀವು ಇಟ್ಟಿದ್ದೀರಿ ಎನ್ನುವ ಪೂರ್ಣ ನಂಬಿಕೆ ನಮಗುಂಟು. ಆದರೂ ಕರ್ತವ್ಯದ ದೃಷ್ಟಿಯಿಂದ ಈ ಮಾತನ್ನು ಎಚ್ಚರಿಕೆಯ ರೂಪದಲ್ಲಿ ನೀಡುತ್ತಾ ಇದ್ದೇವೆ. ಸರಿಯಾಗಿ ಎಚ್ಚರದಿಂದ ಅಂತಹ ಕಾರ್ಯಕ್ಕೆ ಸರ್ವಥಾ ಪ್ರೋತ್ಸಾಹ ಬೇಡ, ಕಿವಿಗೊಡುವುದು ಬೇಡ, ನಂಬುವುದಂತೂ ಬೇಡವೇ ಬೇಡ. ಇದು ಕೇವಲ ನಮ್ಮ ಪರಂಪರೆಯ ಬಗ್ಗೆ ಹೇಳ್ತಾ ಇದ್ದದ್ದಲ್ಲ. ಯಾವುದೇ ಪರಂಪರೆಯಲ್ಲಿ, ಒಂದು ಪರಂಪರೆಯಲ್ಲಿ ಬಂದ ಪ್ರತಿಮೆಗಳ ಬಗ್ಗೆ ಹೀಗೆ ಮಾತನಾಡಿದ್ದಾರೆ ಅಂದರೆ ಹಾಗಾದರೆ ಇನ್ನೊಂದು ಪರಂಪರೆಯ ಬಗ್ಗೆ ಮಾತನಾಡುವುದಕ್ಕೆ ನಮಗೂ ಬರಬಹುದಲ್ಲ ಅನ್ನುವ ಆಲೋಚನೆ ಯಾವ ಅಧ್ಯಾತ್ಮ ಬಂಧುಗಳಲ್ಲಿಯೂ ಬರುವುದು ಬೇಡ. ಆ ಪರಂಪರೆಯಲ್ಲಿ ಬಂದಂತಹ ಜ್ಞಾನಿಗಳು, ಮಹಾನುಭಾವರು ಪೂಜೆ ಮಾಡಿದಂತಹ ಆ ಅಧಿಷ್ಠಾನಗಳಲ್ಲಿರುವ ಸನ್ನಿಧಾನ ಎಲ್ಲರಿಗೂ ಮಾನ್ಯವೇ, ಎಲ್ಲರಿಗೂ ಪೂಜ್ಯವೇ, ಅದು ಎಲ್ಲರಿಗೂ ಶ್ರೇಯಸ್ಕರ. ಇದು ನಮ್ಮ ಬೋಧನೆ, ಇದು ನಮ್ಮ ಪರಂಪರೆಯ ಬೋಧನೆ. ಹೀಗೇನೆ ಎಂಥೆಂತಹ ಜ್ಞಾನಿಗಳು, ಟಿಪ್ಪಣಿಕಾರರು, ಟೀಕಾಕಾರರು, ವ್ಯಾಖ್ಯಾನಕಾರರು, ಬೋಧಕರು, ಉದ್ಬೋಧಕರು, ಲೋಕೋದ್ಧಾರಕರು ಆಗಿ ಹೋಗಿದ್ದಾರೆ ಎಲ್ಲ ಪರಂಪರೆಗಳಲ್ಲಿ. ಆ ಎಲ್ಲ ಮಹನೀಯರು ಪೂಜೆ ಮಾಡಿದಂತಹ ಅಧಿಷ್ಠಾನಗಳಲ್ಲಿ ಭಗವಂತ ಅತ್ಯಂತ ಪ್ರಸನ್ನನಾಗಿ ಸನ್ನಿಹಿತನಾಗಿದ್ದಾನೆ. ಆ ಎಲ್ಲ ಭಗವಂತನ ಅಧಿಷ್ಠಾನಗಳಲ್ಲಿ ಇರುವಂತಹ ಸನ್ನಿಧಾನದ ಪರಮಾನುಗ್ರಹ ನಮ್ಮೆಲ್ಲರ ಮೇಲೆ ಆಗಲಿ, ಎಲ್ಲ ಸಜ್ಜನರಿಗೂ ಆಗಲಿ, ಎಲ್ಲ ಅಧ್ಯಾತ್ಮ ಬಂಧುಗಳಿಗೂ ಆಗಲಿ. ಆ ತರಹದ ಪ್ರತೀಕಾರದ ಭಾವನೆ ಸರ್ವಥಾ ಬೇಡ. ಆದರೆ ಈ ಶುದ್ಧವಾದ ಪರಂಪರೆಯಲ್ಲಿ ಅನೂಚನವಾಗಿ ನಡೆದುಕೊಂಡು ಬಂದಂತಹ ಶ್ರೇಷ್ಠವಾದ ಈ ಅಧಿಷ್ಠಾನಗಳ ಬಗ್ಗೆ ಆಗುವಂತಹ ಅಪಚಾರವನ್ನು ಮಾತ್ರ ಶುದ್ಧವಾದ ಸಾತ್ವಿಕವಾದ ಮಾರ್ಗದಲ್ಲಿ ನಿಮ್ಮ ನಿಮ್ಮ ಮನಸ್ಸಿನಲ್ಲಿಯೇ ನೀವು ಪ್ರತಿಭಟಿಸಿ, ನಿಮ್ಮ ನಿಮ್ಮ ಇಷ್ಟ ಮಿತ್ರರಿಗೆ, ಸಜ್ಜನರಿಗೆ ಅದರ ಬಗ್ಗೆ ಸರಿಯಾದ ತಿಳುವಳಿಕೆಯನ್ನು ಮಾತ್ರ ಕೊಟ್ಟು ಸರಿಯಾದ ತತ್ವವನ್ನು ಉಪಾಸನೆ ಮಾಡಿ ತಪ್ಪುದಾರಿಗೆ ಹೋಗಬೇಡಿ. ಹೋದರೆ ಮಾತ್ರ ಸರ್ವಥಾ ಕ್ಷೇಮ ಅಲ್ಲ. ಮಹಾಮಹಾಜ್ಞಾನಿಗಳ ತಮಸೋಮ ಜ್ಯೋತಿರ್ಗಮಯ, ಆ ವಿಪರೀತ ಜ್ಞಾನ ಬೇಡ.